ಬನ್ನಿ, ಚಿಕ್ಕಮಗಳೂರಿನ ಹುಡುಗಿ ಮಾತಾಡ್ತಾ ಇದೆ ನೋಡೋಣ. ನನಗೂ ಹೋಗಲ್ಲ, ಈ ಸತಿನೂ ಯಾರಿಗೂ ಹೋಗಿಲ್ಲ, ಫುಲ್ ಕಾನ್ಸಂಟ್ರೇಟೆಡ್ ಅಲ್ಲೇ ಇತ್ತು. ಅಂದರೆ ಸ್ಕೂಲಲ್ಲಿ ಕೊಡ್ತಾ ಇದ್ದ ಟ್ಯೂಷನ್ ಬಿಟ್ಟು ಬೇರೆ ಯಾವುದೇ ರೀತಿ ಟ್ಯೂಷನ್ಗೂ ಹೋಗ್ತಾ ಇರಲಿಲ್ಲ? ಇಲ್ಲ, ಎಲ್ಲೂ ಹೋಗ್ತಾ ಇರಲಿಲ್ಲ. ಸ್ಕೂಲಲ್ಲಿ ಅವರೇ ಕೊಡ್ತಾಯಿದ್ರು, ಅದೇ ಇತ್ತು. ಅಂದರೆ ಈ ಥರ ಸಾಧನೆ ಮಾಡೋದು ಅಂದರೆ ಅಷ್ಟು ಈಸಿ ಅಲ್ಲ, ಇದಕ್ಕೆ ಇದರದೇ ಆದಂಥ ಪರಿಶ್ರಮ ಬೇಕಾಗುತ್ತೆ. ನಿಮಗೆ ಸಪೋರ್ಟಿವ್ ಆಗಿ ಈ ರೀತಿಯ ಇದೇ ರೀತಿ ಓದಬೇಕು, ಜೊತೆಗೆ ಈ ರೀತಿ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಗೈಡ್ ಮಾಡಿದ್ದು ತಂದೆ ತಾಯಿ ಮತ್ತು ಶಿಕ್ಷಕರು ಹೇಗೆ ಅನಿಸುತ್ತೆ ಇವತ್ತು? ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ನನ್ನ ಈ ಸಕ್ಸಸ್ಸಿಗೆ ತುಂಬ ಅವ್ರು ಸಪೋರ್ಟ್ ಮಾಡಿದ್ದಾರೆ. ಅವರು ಏನೇ ಡೌಟ್ಸ್ ಕ್ಲಿಯರ್ ಮಾಡೋದಾಗಿರ್ಬೋದು, ಎಷ್ಟೇ ರಾತ್ರಿ ಅವ್ರಿಗೆ ಕಾಲ್ ಮಾಡಿ ಟೆಕ್ಸ್ಟ್ ಮಾಡಿದ್ರು ಡೌಟ್ಸ್ ಕ್ಲಿಯರ್ ಮಾಡ್ತಾಯಿದ್ರು. ತುಂಬ ಖುಷಿ ಇದೆ ಸರ್. ಅಂದರೆ ಯಾವುದ್ರಾದ್ರೂ ಸಬ್ಜೆಕ್ಟಲ್ಲಿ ಕಡಿಮೆ ಮಾರ್ಕ್ಸ್ ಬರ್ಬೋದು ಅಂತ ಅನಿಸ್ತಾ ಇತ್ತಾ ನಿಮಗೆ? ಅಷ್ಟು ಅನಿಸಿರ್ಲಿಲ್ಲ, ಎಲ್ಲ ಬರ್ದಿದೆ ಅಂತ ಅನಿಸ್ತಾ ಇತ್ತು. ಬಂದಿದೆ ಸರ್ ಅಷ್ಟು. ಈಗ ನಿಮ್ಮ ಸಂಬಂಧಿಕರುಗಳಿರ್ಬೋದು, ಜೊತೆಗೆ ತಂದೆ ತಾಯಿ ತುಂಬ ಫೋನ್ಸ್ಗಳು ಬರ್ತಾ ಇದೆ, ಹೇಗೆ ಅನಿಸುತ್ತೆ ನಿಮಗೆ? ಖುಷಿ ಇದೆ. ಅವ್ರ ಖುಷಿನೇ ನಮ್ಮ ಅಪ್ಪ ಅಮ್ಮನ ಖುಷಿನೇ ನಮ್ಮ ಖುಷಿ ಅಲ್ವಾ. ಅವ್ರಿಗೇನು ಕನ್ಸುತ್ತೆ ಅದನ್ನು ಅನ್ಸ್ ಮಾಡಿದ್ದೆ ಖುಷಿ ಇದೆ ಸರ್. ಈಗ ಮುಂದೆ SSLC ಬರೆಯುವಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಕಡೆಯಿಂದ ಒಂದು ಸಲಹೆ? ಏನಿಲ್ಲ, ಆರಾಮಾಗಿ ಇಡೀ ವರ್ಷ ಎಂಜಾಯ್ ಮಾಡಿಕೊಂಡು, ಅಂದರೆ ಫುಲ್ ಎಂಜಾಯ್ ಮಾಡ್ಕೊಂಡಲ್ಲ, ಕೂಲಾಗಿ ತೊಗೊಂಡು ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಂಡು ಓದಿದ್ರೆ ತುಂಬ ಈಸಿ ಅನಿಸುತ್ತೆ ಅಂತ ಹೇಳ್ತೀನಿ ಅಷ್ಟೆ. ಇದಿಷ್ಟು ಬೃಂದಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು. ನೋಡಿ, ಇದು ಸಂಗತಿ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾವೆ ನೋಡಿ ಮಕ್ಕಳುಗಳು. ಈಗಿನ ಯುವ ಪೀಳಿಗೆಗೆ ಒಂದು ದೊಡ್ಡ ಭವಿಷ್ಯ ಇದೆ. ಅದಕ್ಕೆ ಬೇಕಾದಂಥ ವೇದಿಕೆಯನ್ನು ನಾವು ರೆಡಿ ಮಾಡಿಕೊಡ್ಬೇಕು ಅಷ್ಟನ್ನೇ. ಆಳ್ವಿಕೆ ಮಾಡುವಂಥವರು ಅಧಿಕಾರಿಗಳು ದೂರದೃಷ್ಟಿ ಇಟ್ಕೊಂಡು. ಯಾಕಂದರೆ ನಿಜಕ್ಕೂ ಓದುವಂಥವರು, ಬರೆಯುವಂಥವರು, ಸಾಧನೆ ಮಾಡುವಂಥವ್ರಿಗೆ ಕೊರತೆ ಇಲ್ಲ, ಮಾರ್ಗದರ್ಶನದ ಕೊರತೆ. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಮಕ್ಕಳಲ್ಲಿ ಅದು ಕಾಣ್ತಾ ಇದೆ. ಎಲ್ಲೆಲ್ಲಿ ಮೇಷ್ಟ್ರುಗಳು ಸರಿ ಇದ್ದಾರೆ, ಎಲ್ಲೆಲ್ಲಿ ತಂದೆ ತಾಯಿಗಳು ಸರಿ ಇದ್ದಾರೆ, ಸುತ್ತಮುತ್ತಲಿನ ಸಮಾಜ ಓದಲಿಕ್ಕೆ ಪ್ರೇರೇಪಣೆ ಕೊಡ್ತಾ ಇದೆ. ಅಂಥವ್ರಿಗೆ ಹಿಂದೆ ಅವರೆಲ್ಲರೂ ಕೂಡ ಗುರುವಾಗಿ ನಿಂತಿದ್ದಾರೆ. ಮುಂದೆ ಗುರಿ ತನ್ನಷ್ಟಕ್ಕೆ ತಾನು ಕಾಣ್ತಾ ಇದೆ.